ತೋರಿಸ್ತೀನಿ. ಚರಕ ಸುಶ್ರುತ ವನದಲ್ಲಿ ಇದೀವಿ. ಇದು ಈಗಿರೋ ಜಾಗ ಚರಕವನ. ಇದು ಹೇಗಿದೆ ಅಂದ್ರೆ ನೋಡಿ, ಇಲ್ಲಿ ತೋರಿಸಿದೀವಲ್ಲ, 3 ಸರ್ಕಲ್ಗಳಲ್ಲಿ ನಾವು ಈ ಗಿಡಗಳನ್ನ ಹಾಕಿದೀವಿ. ಮೊದಲನೇ ಸರ್ಕಲ್ 20 ಗಣ, ಮಧ್ಯ ಸರ್ಕಲ್ನಲ್ಲಿ 20 ಗಣ, ಕೊನೆಯ ಸರ್ಕಲ್ನಲ್ಲಿ 10 ಗಣ, ಒಟ್ಟು 50 ಗಣಗಳ ಜಾಗ ಇದು. ಚರಕ ಸಮಿತಿಯಲ್ಲಿ 50 ಗಣ ಹೇಳಿದ್ದಾರೆ. ಆ 50 ಗಣಗಳಲ್ಲಿ ಬೆಳೆಯೋ ಪ್ರಯತ್ನ ಆಗಿದೆ. ಮರದ ವೆರೈಟಿಗಳೆಲ್ಲ ಉಳ್ಕೊಂಡಿದ್ದಾವೆ, ಆದರೆ ಕೆಲವು ಹೋಗಿದ್ದಾವೆ. ಆದರೆ ಶ್ರಬ್ಸ್ ಅಂತಿರಲ್ಲ, ಅವೆಲ್ಲ ಸ್ವಲ್ಪ ಹಾಳಾಗಿದೆ, ಮತ್ತೊಮ್ಮೆ ಹಾಕೋಬೇಕಾಗಿದೆ. ಇದನ್ನು ಯಲಪ್ರೆಡ್ಡಿಯವರು ಸುಮಾರು 2002-2003 ಇಸ್ವಿಯಲ್ಲಿ ಶುರು ಮಾಡಿದ್ರು. ಭಾಳ ಅದ್ಭುತವಾದ ಕೊಡುಗೆ ಅವ್ರದ್ದು ಇಲ್ಲಿ. ಅದರ ನಂತರ ಇದನ್ನು ಆದಿಚುಂಚನಗಿರಿ ಮಾಡಿದವರು ಮೇಂಟೈನ್ ಮಾಡ್ತಾ ಇದ್ರು. ಈಗ ಅವರು ವಾಪಸ್ಸು ತೊಗೊಂಡು ಕಾಣುತ್ತೆ, ಬರ್ತಾ ಇಲ್ಲ ಯಾರು. ಅವ್ರಿಗೋಸ್ಕರ ಶೆಡ್ಡು, ಮಾಲಿ, ಬೋರ್ವೆಲ್ಲು, ನೀರು ಎಲ್ಲ ಅವ್ರಿಗೆ ಮಾಡಿಸ್ಕೊಟ್ಟಿದ್ದು. ಮತ್ತೆ ಅವ್ರನ್ನ ನಾನು ಸ್ವಾಮಿಗಳನ್ನ ಕೇಳ್ಕೊಂಡಿದ್ದೀನಿ, ರಿವ್ಯಾಂಪ್ ಮಾಡಿ ಅಂತ. ಮಾಡಿದ ತುಂಬ ಸಂತೋಷ. ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀವಿ, ದಿಂಡು, ಇದು ಮೊದಲನೇ ಸರ್ಕಲ್ನ ಒಂದು ದಿಂಡಿದು, ದೊಡ್ಡ ಸರ್ಕಲ್ ಇದು. ಇದ್ರೊಳಗಡೆ ಹಲೋ ನೀವೇ ಮಾತಾಡ್ತೀವಿ, ನಾವೇನು ಇನ್ನೊಂದು ದಿಂಡು ಬರುತ್ತೆ ನೋಡಿ. ಇದಿಷ್ಟು ಸೇರಿ ಒಂದು ಭಾಗ. ಈ ಒಂದು ಭಾಗದಲ್ಲಿ ಮಧ್ಯೆ ದಿಂಡು ಹಾಕಿದ್ದೀವಿ. ಒಂದೊಂದು ಗಣಕ್ಕೆ 10 ಗಿಡ ಬೆಳಿಲಿಕ್ಕೆ ಒಂದೊಂದು ಭಾಗ ಮಾಡಿದ್ದೀವಿ. ಈ ರೀತಿಲಿ ಇಲ್ಲಿ 20 ಗಣಗಳಿದ್ದಾವೆ. ಈಗ ನೀವು ನೋಡ್ತಾ ಇದ್ದೀರಾ, ಇದು ಹೃದಯ ಗಣ. ಈ ಕವಳೆ ನೋಡಿದ್ರಲ್ಲ, ಅಲ್ಲಿ ಬೋರೆ ಹಣ್ಣು ನೋಡಿದ್ರ ಆ ಕಡೆ ತೋರಿಸಿದ್ರೆ ಬೋರೆ ಹಣ್ಣು, ಇದು ಎಲ್ಚಿ ಹಣ್ಣು ಅಂತಾರಲ್ಲ, ಅದು ವೆರೈಟೀಸ್ ಇದಾವೆ. ಇದು ಹೃದಯ ಗಣ ಅಂತ. ಆ ಕಡೆ ನೀವು ಇನ್ನೂ ನೋಡ್ತಾ ಇಲ್ಲ, ಅದು ಕುಷ್ಠಾಗ್ನ ಗಣ ಅಂತ, ಚರ್ಮ ರಿಲೇಟೆಡ್. ಈ ಥರ 50 ಗಣಗಳನ್ನ ಇಲ್ಲಿ ಚಿತ್ರ ಬರೆದಿದ್ದೀವಿ. ಈ ಥರ ನಿಮ್ಗೆ ಇನ್ಫಾರ್ಮೇಶನ್ ಇದೆ, ವೆಬ್ಸೈಟಲ್ಲೂ ಹಾಕಿದ್ದೀವಿ, ನೀವು ನೋಡ್ಬೋದು ಯಾವ್ಯಾವ ಗಣದಲ್ಲಿ ಯಾವ ಗಿಡ ಬರ್ತವೆ ಅಂತ. ಇನ್ನೊಂದು, ದಯವಿಟ್ಟು ನನ್ನ ಮಾತು ಕೇಳಿ. ಅಲ್ಲ, ನಾನೀಗ 10ನೇ ಸಲ ಹೇಳ್ತಾ ಇದ್ದೀನಿ. ಈ 2ನೇ ದಿಂಡಿದೆಯಲ್ಲ, ಅದರಲ್ಲಿ ಒಂದು ಸರ್ಕಲ್ ಬರುತ್ತೆ, ಅಲ್ಲಿ 20 ಗಣಗಳಿದ್ದಾವೆ. ಹಾಗೆ ಮಧ್ಯದಲ್ಲಿ ಇನ್ನೊಂದು ಸರ್ಕಲ್ ಬರುತ್ತೆ, ಅಲ್ಲಿ 10. ಎತ್ತರದ ನೋಡ್ಕೊಂಡು ಮಾಡ್ಯಾರ. ತುಂಬಾ ಚೆನ್ನಾಗಿ ಬೆಳೆಯೋ ಗಿಡಗಳನ್ನ ದೊಡ್ಡದಾಗಿ ಹಾಕಿದ್ದಾರೆ ಜಾಗದಲ್ಲಿ. ಸೊ ಮಿಡ್ಲ್ ರೇಂಜ್ನ ಮಧ್ಯ ಭಾಗದಲ್ಲಿ ಹಾಕಿದೀವಿ, ಮತ್ತೆ ಸಣ್ಣ ಸಣ್ಣ ಗಿಡಗಳನ್ನ ಅಲ್ಲಿ ಹಾಕಿದೀವಿ ಮಧ್ಯದಲ್ಲಿ, ಇದರಲ್ಲಿ ಕೋರಲ್ಲಿ. ಆಗ್ಬೋದಾ? ಇದು ಚರಕಣದ ಇನ್ಫಾರ್ಮೇಶನ್. ಇದನ್ನ ಆಚೆಗಿರೋದು ಸುಶ್ರುತವನ ಅಂತ. ಅಲ್ಲಿ ಎಲ್ಲಾ ರೀತಿಯ ಮೆಡಿಸಿನಲ್ ಪ್ಲಾಂಟ್ಸ್ನ ಬೆಳಿಬೇಕು ಅಂತ ಹೋದ್ವಿ. ಏನೋ ಒಂದು ಕಾರಣದಿಂದ ಸ್ವಲ್ಪ ಡೆನ್ಸ್ ಫಾರೆಸ್ಟ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ, ಅದು ಬೆಳ್ಕೊಂಡ್ಬಿಟ್ಟಿದೆ ಈಗ. ಆಯ್ತು.